ಬಿಡಬೇಡ, ವಶ ಮಾಡಿಕೊಡುವೆನು. ಹೌದು ಅಗ್ರಜೆ. ನಮ್ಮನೆ ಒಡ ಹುಟ್ಟಿದವನು ನೀನು. ಹೌದೇನು ಅಗ್ರಜೆ? ನೀನು ಪ್ರಾಣ ಬಿಟ್ಟರೆ ನನ್ನ ಮನಸ್ಸು ಸಹಿಸುವುದು. ಈಗ ಅರ್ಥ ಆಯ್ತು ನೋಡು ಅಗ್ರಜೆ ನಿನ್ನಗೆ. ತಮ್ಮನೇ ಅಕ್ಕಯ್ಯ, ತಮ್ಮನ ಸಲುವಾಗಿ ನಾನು ಏನು ಬೇಕಾದ್ರೂ ಏನು ಬೇಕಾದರೂ ಮಾಡುವ ಅಗ್ರಜೆ. ಅಕ್ಕಯ್ಯ, ನಡೆಸಿಕೊಡವನ ನಿನ್ನ ಕಾರ್ಯವ, ನಡೆಸಿಕೊಡವನ ನಿನ್ನ ಕಾರ್ಯವ, ಸೈರಿಸು ಸೈರಿಸು ಅನುಜನೇ ಅನುಜ, ಬಿಡಬೇಡ ನಿನ್ನ ಪ್ರಾಣ ಅನುಜ, ನನ್ನ ಮಾತು ಕೇಳಲೆ ಹೋಗಾಣ. ತಮ್ಮನೇ ಅಕ್ಕಯ್ಯ, ಹಣೆ ಬರಕ್ಕೆ ಹೊಣೆ ಯಾರು, ಬ್ರಹ್ಮಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದೇನು ಅಗ್ರಜೆ? ತಮ್ಮನೇ ಅಕ್ಕಯ್ಯ, ಏನು ನಡೆಯಬೇಕು ಅದು ನಡೆಯಲೇಬೇಕು. ಹೌದು ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ತಪ್ಪಿಸುವುದು ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಏಳನ್ನು ವಶ ಮಾಡಿಕೊಡುವೆನು. ಹೌದೇನು ಅಗ್ರಜೆ? ಪ್ರಾಣ ಬಿಡಬೇಡ ಅನುಜ, ಅಕ್ಕಯ್ಯನ ಮಾತೇ ನಿಜ. ಅಹೋ ತಾಯಿ, ಮಾನ ಅಪಮಾನ ನಿನ್ನದು. ನನ್ನ ಪ್ರಾಣವನ್ನು ಉಳಿಸಲಿಕ್ಕೆ ನೀನೇ ಕತ್ತಲು, ನಿನಗೆ ಹೆಚ್ಚಿಗೆ ಹೇಳುವ ಶಕ್ತಿ ನನ್ನಲ್ಲಿಲ್ಲ. ನೀನೇನು ಹೆಚ್ಚಿಗೆ ಹೇಳಬೇಡ, ನನಗೆಲ್ಲ ತಿಳಿದಿರಬೇಕು. ಹೇಗಾದರೂ ಪ್ರಯತ್ನ ಪೂರ್ವಕವಾಗಿ ಈ ಸ್ತ್ರೀಗಳನ್ನು ಕಳುಹಿಸಿ ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಹೇಗಾದ್ರೂ ಮಾಡಿ ಯಾವುದಾದ್ರೂ ಪ್ರಯತ್ನ ಪೂರ್ವಕವಾಗಿ ಬೇಗನೆ ನನ್ನ ಗರಡಿ ಮನೆಗೆ ಆ ಸ್ತ್ರೀಗಳನ್ನು ಕಳಿಸಿಕೊಡು ಅಕ್ಕಯ್ಯ ಎಂದು ಕೇಳಿವೆಯಾ? ಹೌದು ಅಕ್ಕಯ್ಯ. ತಮ್ಮನೇ ಅಗ್ರಜೆ, ಅವಳನ್ನು ಯಾವ ನೆಪದಿಂದ ಕಳಿಸಿಕೊಡುವನು ಗೊತ್ತೇ? ಯಾವ ವಿಧದಿಂದ ಕಳಿಸುವೆ ಅಗ್ರಜೆ? ಹೇಳಲು ಅಕ್ಕಯ್ಯ, ಮಧು ತರುವ ನೆಪವನ್ನು ಮಾಡಿ ಕಳಿಸುವೆನು ನನ್ನ ಕಾರ್ಯ ಸಾಗಲೇ. ಸಂಘಕಲಲ್ಲಿ ಎಲ್ಲ ಬಯಲು ನಾಟಕದಲ್ಲಿ ಮೇನೇಜರ್ ಅನ್ನೋದಂತ ಊರಿನ ಮುಖಂಡರು, ಊರಿನ ಹಿರಿಯರಾದಂತ ಈರಪ್ಪಣ್ಣವರು, ಕರಡಳ್ಳಿ ಈರಪ್ಪಣ್ಣವರು
ಹಾರ್ಮೋನಿಯಂ ಮಾಸ್ಟರ್ ಅಂತ ತೂತಪುರಗಳಿಗೆ 101 ರೂಪಾಯಿ, ತಬಲಾ ಮಾಸ್ಟರ್ ನಾಗೇಶ್ವರ 101 ರೂಪಾಯಿ, ಗೀತಮ್ಮಕ್ಕ ಅವರು 101 ರೂಪಾಯಿ, ಸಾರಥಿ ಪಾತ್ರ ಮಾಡಿದಂತವರು 101 ರೂಪಾಯಿ ಮತ್ತು ಪ್ಯಾಡ್ ಮಾಸ್ಟರ್ ಕರ್ಮೇಶ್ವರಗೌಡರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆ ಈರಪ್ಪಣ್ಣವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು, ನನ್ನ ಅನಂತ ವಂದನೆಗಳು. ಮ್ಯಾನೇಜರ್ ಆದಂತಹ ವೀರಪ್ಪಣ್ಣ ಇವರಿಗೆ ಕಾಣಿಕೆ ಕೊಟ್ಟಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈರಪ್ಪಣ್ಣ ಹೃತ್ಪೂರ್ವಕ ನಮಸ್ಕಾರಗಳು. ಅಮರಾಪುರ ಚಂದ್ರಪ್ಪಣ್ಣವರು ಕೂಡ ಗೀತಮ್ಮಕ್ಕ ಅವರಿಗೆ 101 ರೂಪಾಯಿ ಮಾಡಿರ್ತಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಇದೇ ನಾಟಕದಲ್ಲಿ ಇನ್ನೊಬ್ಬ ಮ್ಯಾನೇಜರ್ ಅಂತ ಲಕ್ಷ್ಮೀಪತಿ ಅಣ್ಣವರು ಕೂಡ ಗೀತಮ್ಮಕ್ಕ ಅವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಪಾಂಡುವಿಜಿ ಎಂಬ ಬಯಲಾಟದಲ್ಲಿ ಕೌರವ ಪಾತ್ರ ಮಾಡಿ ಮೆಚ್ಚಿದಂಥ ಲಕ್ಷ್ಮೀಪತ್ರಿ ಇವರು 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದರೆ ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ತಮ್ಮನೇ ಅಕ್ಕಯ್ಯ, ಮಧುಕರವ ನೆಪವನ್ನು ಮಾಡಿ ಆ ಸ್ತ್ರೀಯರನ್ನು ನಿನ್ನ ಗರಡಿ ಬಳಿಗೆ ನಾನು ಕಳಿಸಿಕೊಡುವೆನು. ಹೌದೇನೋ ಅಗ್ರಜೆ? ಸಂತೋಷವಾಯಿತೆ? ಬಹಳ ಸಂತೋಷವಾಯ್ತು ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಮತ್ತೇಕೆ ತಡ? ಹೇಳು ಅಗ್ರಜೆ. ಸಂತೋಷವಾಗಿ ರಥವನ್ನೇರು, ಗರಡಿ ಮನೆಗೆ ತೆರಳುವಂತನಾಗು. ತಡ ಮಾಡಿ ಆ ಸ್ತ್ರೀಯರನ್ನು ಕಳಿಸಿಕೊಡುವೆನು ತಮ್ಮ. ಅಕ್ಕಯ್ಯ, ಆಹೋ ಅಗ್ರಜೆ, ಏನಂದ್ರಿ? ನಿನ್ನ ಅಗ್ನಗೆ ಪ್ರತಿ ಉತ್ತರ ಉಂಟೆ. ಹಾ, ಎನ್ನಗೆ ಅಪ್ಪನಿಗೆ ತೆಗೆಸ್ ಪಾಲಿಸು, ನಾನು ಹೋಗಿ ಬರುವೆನು. ಹೋಗಿ ಬರುವಂತನಾಗು. ಓದನೆಂದು ಕಾರ್ಯವನ್ನು ಮಾತ್ರ ಮರಿಯಬೇಡ. ನಾನು ಮರೆತು ಮಲಗಿದ್ರೆ ನೀನೆಲ್ಲಿ ಸುಮ್ಮನೆ ಇರುವೆ, ಅಲ್ಲಿಗೆ ಮಲಗಿ ಓ ಮುಖ. ಬಳಿ ಬಳಿರೆ ಅಕ್ಕಯ್ಯ, ನಾನು ಓದನೆಂದು ನಾಗನಹಳ್ಳಿಯಲ್ಲಿ ಪ್ರಮೇಳ ದರ್ಭದಲ್ಲಿ ಮ್ಯಾನೇಜರ್ ಅಂತ ಗಾಡ್ಲಿಂಗ್ ಗೌಡರು ಗೀತಮ್ಮಕ್ಕ ಅವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ನಾಗನಹಳ್ಳಿ ಗ್ರಾಮದಲ್ಲಿ ಪ್ರಮೇಳ ದರ್ಭರ ಎಂಬ ಬಯಲಾಟದಲ್ಲಿ ಮ್ಯಾನೇಜರ್ ಆದಂಥ ಗಾಡ್ಲಿಂಗಗೌಡರು ಇವರು 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ತಮ್ಮನೇ ಅಕ್ಕಯ್ಯ, ಭೀಮೇಶನ ಚರಣವನ್ನು ಸ್ಮರಿಸುತ್ತಾ ಹೌದೇನಾಗ್ರಜೆ? ತಡ ಮಾಡದೆ ಬೇಗನೆ ಹೋಗು, ಬೇಗನೆ ಆ ಸ್ತ್ರೀಯನ್ನು ಕಳಿಸಿಕೊಡುವೆನು. ಹೌದೇನಾಗ್ರಜೆ? ಕಂಡೆ ಅನುಜಾಗಣೆ ಧೀಮಣಿ ಬಳಿ ಬಳಿರಿಯಾಗೆಲ್ಲ ಈ ಸಾರಥೆ ಆ ಸ್ತ್ರೀಯರನ್ನು ನನ್ನ ಮನೆಗೆ ಕಳಿಸುವಲ್ಲಂತೆ. ನೀನು ಗಡ್ಡಿ ಬಿದ್ದಲ್ಲಪ್ಪ. ಆ ಪುಷ್ಪಗಂಧಿಯು ಬರುವ ದಾರಿಗೆ ಚೆಳ್ಳೆ ಎಮ್ಮಾಕಿಸು, ರಂಗೋಲಿ ಎಂಬರಿಸು, ಆ ಶಶಿಮುಖಿಗೆ ವಿಸ್ತಾರವಾಗುವಂತೆ ಅಂತರವಮ್ಮಾಕಿಸು, ಚಿತ್ರ ವಿಚಿತ್ರವಾದ ಕಲಶ ಕನ್ನಡಿಗಳನ್ನು ನಿಲ್ಲಿಸು. ಅವಳು ನಡೆಯುವ ಪಾದ ನೋವಾಗದಂತೆ ಅಲ್ಲಲ್ಲಿಗೆ ಮಲ್ಲಿಗೆ ಹೂವುಗಳನ್ನು ಅರತಿಟ್ಟು ಶಾವಂತೆ ಪುಷ್ಪ ಇರುವ ಮಲ್ಲಿಗೆ, ಗುಲಾಬಿ, ಪಾರಿಜಾತ ಪುಷ್ಪಗಳನ್ನು ಅರವಿಸು. ಇವೆಲ್ಲವನ್ನು ಸಿದ್ಧಪಡಿಸು ಸಾರಥಿ. ಹೋಗನಿ ಜಾಗ್ರತೆ. ನಿಮ್ಮಿಷ್ಟದಂತೆ ಆಗಿರಬಹುದು. ಇದೇ ನಾಟಕದಲ್ಲಿ ಮ್ಯಾನೇಜರ್ ಅಂತ ತಿಮ್ಮನಗೌಡರು ಗೀತಮ್ಮಕ್ಕ ಅವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಇದೇ ನಾಟಕದಲ್ಲಿ ಮ್ಯಾನೇಜರ್ ಸೋದರ ಆಲು ಸಲ್ಲಯ ಸುವಿಚಾರ ಅನ್ನದಾರೆಯ ಪ್ರೇಮ ಪ್ರಣಯ ಕೇಳು ಬರುವುದು ನಿಶ್ಚಯ ಪ್ರಾಣ ಕಂಟಕ ನಿಶ್ಚಯ.
ತಮ್ಮನೇ ಅಕ್ಕಯ್ಯ ಈ ಗಂಧರ್ವ ಸ್ತ್ರೀಯಳು ಮಹಾಪತಿರತೆಯು. ಹೌದು ಅಗ್ರಜೆ. ತಮ್ಮನೇ ಅಕ್ಕಯ್ಯ ಸುಮ್ಮನೆ ಅಕ್ಕಯ್ಯರ ಮಾತನ್ನು ಕೇಳು, ಇವಳ ಆಸರೆ ಬಿಡು. ಏಳನ್ನು ಬಯಸಿ ವ್ಯರ್ಥವಾಗಿ ನೀನು ಕೆಟ್ಟು ಹೋಗಬೇಡ. ಕೆಟ್ಟು ಹೋದರೂ ಚಿಂತೆಗಿಲ್ಲ, ಆ ಸ್ತ್ರೀಯನ್ನು ಮಾತ್ರ ಬಿಡುವುದಿಲ್ಲ. ತಮ್ಮನೇ ಅಕ್ಕಯ್ಯ ಏಕೋ ನಮ್ಮ ಅರಮಂದಿರದಲ್ಲಿ ಸಾವಿರಾರು ಸ್ತ್ರೀಯರಿರುವರು, ಅದರಲ್ಲಿ ಒಬ್ಬರನ್ನು ಬಯಸು, ತಕ್ಷಣ ನಿನಗೆ ದಾರಿ ಎರೆದು ಕೊಟ್ಟು ಬಿಡುವೆನು. ಅಹೋ ಅಕ್ಕಯ್ಯ, ಆದರೆ ಏಳನ್ನು ವಶ ಮಾಡಿಕೊಳ್ಳಲು ಮಾತ್ರ ಸಾಧ್ಯವಿಲ್ಲ ತಮ್ಮ, ನಿನಗೆ ತಿಳಿಯೋದು ಇವಳ ಮರ್ಮ. ಅಹೋ ಅಗ್ರಜೆ, ಈ ಸಿರಿತನದಲ್ಲಿ ನಿನ್ನ ತಮ್ಮನು ಒಂದು ಹುಡುಗಿಯನ್ನು ಕಣ್ಣೆತ್ತಿ ಕೂಡ ನೋಡಿಲ್ಲ. ಆದರೆ ಈ ಬಂಗಾರದಂತ ಭಾವನೆಯುಳ್ಳ ಬಂಗಾರಿಯನ್ನು ನನಗೆ ಭಗ್ನ ಮಾಡು ಅಗ್ರಜೆ. ತಮ್ಮನೇ ಕಯ್ಯ ಬಂಗಾರ ಅಂತಿರುವ ಗೊಂಬೆಯನ್ನು ನನಗೆ ಒಪ್ಪಿಸುವ ಅಗ್ರಜೆ. ಈ ಗೊಂಬೆಯನ್ನು ಒಪ್ಪಿಸಬೇಕು. ಹೌದು ಅಕ್ಕಯ್ಯ, ಅವಳು ಗೊಂಬೆ ಅಲ್ಲ. ಎಣ್ಣೆ ಅಗ್ರಜೆ, ನಾನು ಹಾಗೆ ವರ್ಣಿಸುತ್ತಿರುವೆನು. ಬೇಡ ತಮ್ಮ, ಬೇಕು ಅಗ್ರಜೆ. ನನ್ನ ಮಾತು ಕೇಳು. ಸರ್ವತ ಕೇಳುವುದಿಲ್ಲ ಅಗ್ರಜೆ. ಹೆಣ್ಣನ್ನು ಬಯಸಿ ಎಂತೆಂಥವರು ಪ್ರಾಣ ಬಿಟ್ಟವರು, ಅವರ ಸುದ್ದಿ ಬೇಡ ಅಗ್ರಜೆ. ಅವರವರ ಸುದ್ದಿ ಬೇಡ, ಅವರು ಬೇಡ ಅಗ್ರಜೆ. ಇವಳು ಬೇಕು, ಇವಳು ಮಾತ್ರ ಬೇಕು. ಇವಳನ್ನು ವಶ ಮಾಡಿಕೊಳ್ಳಲು ಮಾತ್ರ ಸಾಧ್ಯವಿಲ್ಲ. ಅನುಜಾಗಣೆ ಭೀಮಣೆ. ಆಗೋ ಅಕ್ಕಯ್ಯ, ಗಂಧರ್ವರ ಸುದ್ದಿಯನ್ನು ಮುಂದೆ ಹೇಳಬೇಕಲ್ಲ, ಅದಮರ ನನಗೆ ಯಾವ ಲೆಕ್ಕದಳ ಜಮ. ಆಗೋ ಅಕ್ಕಯ್ಯ, ಅವರನ್ನ ಹೆಸರಿಲ್ಲದಂತೆ ಮಾಡುವ ಅಸಮಬಲಶಾಲಿಗೆ ಮುಂದೆ ಉಸಿಗೆ ಮಾತುಗಳನ್ನಾಡಬೇಡ. ಬಾಯಿ ತೆರೆದು ಲಜ್ಜೆ ತೆರೆದು ಎಷ್ಟು ಕೇಳಿದರು ನೀರಲ್ಲಿ ಬೆರಳಿಟ್ಟು ಬಾಯಿ ಸವಿದಂತಾಯಿತು. ನಾನೆಷ್ಟು ನಿನಗೆ ಕೈ ಮುಗಿಯುವೆನು, ಅಕ್ಕರತೆಗಿಂದ ಎನ್ನಗೆ ದಕ್ಕಿಸು, ತಮ್ಮನ ಆಸೆಯನ್ನು ಈಡೇರಿಸು, ಸುಖವಾಗಿರಲೆಂದು ಆರೈಸು, ತಪ್ಪದೆ ಒಪ್ಪಿಸಿ ನಮ್ಮ ಮನೆಗೆ ಕಳುಹಿಸು, ಇದೇ ನಿನಗೆ ಶ್ರೇಯಸ್ಸು. ಅಕ್ಕಯ್ಯ ತಪ್ಪದೆ ಒಪ್ಪಿಸು, ಅವಳನ್ನು ಕಳಿಸು ಎಂದು ಹೇಳಿದೆಯಾ? ಹೌದು ಅಕ್ಕಯ್ಯ. ತಮ್ಮನೇ ಅಗ್ರಜೆ, ಅಷ್ಟು ಸುಂದರವಾಗಿರುವಳೆ ಅವಳು ನನ್ನ ಕಣ್ಣಿಗೆ ಬಹುರೂಪವಾಗಿ ಕಾಣುವಳು ಅಗ್ರಜೆ. ತಮ್ಮನೇ ಅಕ್ಕಯ್ಯ ಸಹೋದರಿ, ಅವಳು ಕಂಡಾಕ್ಷಣ ನಿನ್ನ ಮನಸ್ಸು ಅಷ್ಟು ಸಂತೋಷವಾಯಿತು. ನನ್ನ ಮನಸ್ಸು ಜುಮ್ಮೆನ್ನುವುದು ಅಗ್ರಜೆ. ಜುಮ್ಮೆಂದಿತ್ತು. ಹೌದು ಅಗ್ರಜೆ. ಬೇಡ ತಮ್ಮ, ಏತಕ್ಕೆ ಬೇಡ ಅಗ್ರಜೆ? ಈ ಕ್ಷಣಕ್ಕೆ ನನಗೆ ಹಾಗೆ ಅನಿಸುವುದು. ಹಾ ಹೌದು ಅಗ್ರಜೆ. ಮುಂದೆ ಕಷ್ಟವಾಗುವುದು. ಕಷ್ಟ ಬಂದರೂ ಚಿಂತೆಗಿಲ್ಲ, ಒಂದು ದಿನ ಸತ್ತರೂ ಚಿಂತೆಗಿಲ್ಲ, ಅವಳನ್ನು ಒಂದು ದಿನ ಅನುಭವಿಸಿ ನಾನು ಸಾಯುವೆನು ಅಗ್ರಜೆ. ಅಕ್ಕಯ್ಯ ಅಕ್ಕಯ್ಯನ ಮುಂದೆ ಏನಕ್ಕೆ ಮಾತಾಡುವ? ಹೌದು ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಹೆಣ್ಣಿನ ಸಲವಾಗಿ ಎಂತೆಂಥವರು ಪ್ರಾಣ ಬಿಟ್ಟರು, ಎಂತೆಂಥವರು ಏನಾದರೂ ಅಗ್ರಜೆ. ದಶಕಂಠ ರಾವಣ ಸೋರ ಸೀತೆಯೊಂದಲು ಜ್ಞಾನ ಬೆಟ್ಟ. ತಮ್ಮನೇ ಅಗ್ರಜೆ, ಸೀತೆಯನ್ನು ಬಯಸಿ ರಾವಣನು ಹತನಾಗಿ ಹೋದನು. ಗುರುಪತ್ನಿ ಅವತಾರಿಯನ್ನು ಮೋಹಿಸಿ ಚಂದ್ರನು ಕುಂಡೆಗೊಳಗಾದನು. ಹಾಗೂ ಅಕ್ಕಯ್ಯ, ಅಮ್ಮಯ್ಯ, ಚಂದ್ರನ ಸುದ್ದಿಯನ್ನು ಹೇಳುವೆಯಲ್ಲ, ಹುಣ್ಣಿಮೆಗೆ ರಾತ್ರಿಗೆ ಅಂದು ರಸಕರಿಗೆ ರಸದೌತಣ ನೀಡುವ ಚಂದ್ರನು ಮಹಾಶ್ರೇಷ್ಠನಾಗಿ ಮೆರೆಯುವನು. ಅಕ್ಕಯ್ಯ,
ಕ್ಷಣಿಕ ಸುಖಕ್ಕಾಗಿ ಬಯಸಬೇಡ, ಇವಳಿಂದ ಹಾಳಾಗಬೇಡ. ಕ್ಷಣಕ್ಕೆ ಸತ್ತು ಹೋದರೂ ಚಿಂತೆಗಿಲ್ಲ, ಇವಳನ್ನು ಮಾತ್ರ ನಾನು ಬಿಡುವುದಿಲ್ಲ. ನೀನಾಡುವ ಮಾತನ್ನು ಆಕೆಯ ಪತಿಗಳ ಕಿವಿಗೆ ಬಿದ್ದರೆ ನಿನ್ನನ್ನು ಸಾವಿರ ಹಾಳು ಮಾಡಿಕೊಂಡು ಬಿಡಬಹುದು. ಅವಳ ಪತಿಗಳು ಎಲ್ಲಿರುವರು? ಇಂಥ ಸ್ತ್ರೀಯರನ್ನು ನಿನ್ನ ಮನೆಯಲ್ಲಿ ಇಟ್ಟಿರುವರಲ್ಲ, ಐವರಿರುವರೆಂದು ಹೇಳಿದೆಯಲ್ಲ. ಒಬ್ಬೊಬ್ಬರು ಒಂದು ದಿನ ಅನುಭವಿಸುವುದನ್ನು ಬಿಟ್ಟು ಶೆಂಡರಂತೆ ಎಲ್ಲಿರುವರ ಅಗ್ರಜೆ? ಅಕ್ಕಯ್ಯ, ಆ ಗಂಧರ್ವ ಗೋಷ್ಠಿಗಳಿಗೆ ತಕ್ಕಬೇಕು. ಏದಕ್ಕೆ ಅಗ್ರಜೆ? ಕೇಡು ಬರುವಾಗ ಕೂಡುವುದರ ಮಧ್ಯೆ ಕೇಡು ಬಂದರೂ ಚಿಂತೆಗಿಲ್ಲ, ಇವಳನ್ನು ಮಾತ್ರ ಬಿಡುವುದಿಲ್ಲ. ಈ ಕೇಳು ಬುದ್ಧಿಯನ್ನು ಬಿಟ್ಟು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು ಸಹೋದರ ವೀರಾಧಿವೀರ. ಅಹೋ ಅಕ್ಕಯ್ಯ, ಅಮ್ಮಯ್ಯ, ಗಂಧರ್ವರ ಸುದ್ದಿ ಹೇಳುವೆಯಲ್ಲ, ಅವರು ಯಾವ ಲೆಕ್ಕದಳ ಜಮ? ಈ ದಿನ ಅಷ್ಟದಿಕ್ಪಾಲಕರೇ ಬರಲಿ, ಅವರ ಅಂಶದ ಪಡೆದುಕೊಂಡು ಮುರಿದು ಗಗನಾಂತರಕ್ಕೆ ಬಾಪುರ ಕೀಚಕ ನಮ್ಮ ನಾಮವೇ ತಕ್ಕೆ. ತಮ್ಮರೇ, ಅಕ್ಕಯ್ಯ, ಅಷ್ಟದಿಕ್ಪಾಲಕರನ್ನ ತಡೆಯುವುದರಿಂದ ಬ್ರಹ್ಮನೇನಾದ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ಅಷ್ಟದಿಕ್ಪಾಲಕರನ್ನು ತಡೆಯುವುದನೆಂದು ಬ್ರಹ್ಮನೇನಾದರೂ ಬಂದರೆ ಅವನ ಶಿರೋಮಣಿಗಳನ್ನು ಕಿತ್ತಿ 4 ತಲೆಗೆ ಮೃತ್ಯುವನ್ನಿರಿಸುವೆ. ಬ್ರಹ್ಮನನ್ನ ತಡೆಯುವುದರಿಂದ ನಾರಾಯಣೇನಾದ್ರೂ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ಬ್ರಹ್ಮನನ್ನು ತಡೆಯುವುದನೆಂದು ನಾರಾಯಣನೇನಾದರೂ ಬಂದರೆ ಅವನ ಚಕ್ರಾಯುಧಗಳನ್ನು ಸಡಿಲಿಸಿ 4 ದಿಕ್ಕು ಮಾಡಿಬಿಡುವೆ. ತಮ್ಮರೇ, ಅಕ್ಕಯ್ಯ, ನಾರಾಯಣನನ್ನ ತಡೆಯುವುದನೆಂದು ಪಾರ್ವತಿನಾಥನಾದ ಪರಮಾತ್ಮನೇನಾದ್ರೂ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ವಿಷ್ಣು ಬ್ರಹ್ಮರ ಮತ ಹಿಡಿದು ಪಾರ್ವತಿನಾಥನಾದ ಶಂಕರನು ಬಂದರೆ ಅಂತ್ಯವಿಲ್ಲದ ಆತನ ಒಂದು ಗುಣಗಳನ್ನು ಕಳೆದ ರಸದಾತ್ರಿಗೆ ಬೆಂಕಿಯನ್ನು ಹಚ್ಚಿಸಿ ಕರಗಿಸಿ ರಸವನ್ನು ಮಾಡಿ ಸರರಲ್ಲಿ ಸುರಿದು ಬಿಡುವೆ. ಅಕ್ಕಯ್ಯ, ಇಂಥ ಪರಾಕ್ರಮಿಗೆ ಮುಂದೆ ಆ ಕೇವಲ ಗಂಧರ್ವರ ಸುದ್ದಿ ಹೇಳಬೇಡ. ನಿನ್ನ ಒಡ ಹುಟ್ಟಿದವನಾದ ನಾನೆರಳು ಏಕೆ? ಚಿಂತೆ ಮಾಡುವುದನ್ನು ಬಿಟ್ಟು ಬಿಡೆ ಅಗ್ರಜೆ. ಅನುಜನೇ, ಅಕ್ಕಯ್ಯ, ಈ ನಿನ್ನ ಮನದಲ್ಲಿರುವ ಕಾಮಭ್ರಾಂತಿಯನ್ನು ಬಿಟ್ಟು ಬಿಡು. ತ್ಯಜಿಸಲಾರು ಅಗ್ರಜೆ. ತ್ಯಜಿಸಬೇಕು ತಮ್ಮ, ಆಗುವುದಿಲ್ಲ ಅಗ್ರಜೆ. ಅವಳ ಆಸೆಯನ್ನು ಬಿಡು. ಅವಳ ಆಸೆಯನ್ನು ಬಿಡುವುದಿಲ್ಲ. ನೀನು ವಶ ಮಾಡುವ ಕೊಡೆ ತನಕ ನಿನ್ನನ್ನು ಬಿಡುವುದಿಲ್ಲ ಅಗ್ರಜೆ. ಅಕ್ಕಯ್ಯ, ರಾಜರಾಗಿ ನಾವು ಒಬ್ಬ ದಾಸಿಯನ್ನು ಬಯಸುವುದು ನಮ್ಮ ಧರ್ಮವೇ. ಅಕ್ಕಯ್ಯ, ಅಮ್ಮಯ್ಯ, ಮನಸ್ಸಿಗೆ ಬಂದ ಸ್ತ್ರೀಯರು ರಾಜರಾದರೇನು, ರಾಣಿಗಳಾದರೇನು, ದಾಸಿಯಾದರೇನು, ನಮ್ಮಿಬ್ಬರ ಮನಸ್ಸು ಒಂದು ಮಾಡಿಕೊಳ್ಳಬೇಕು. ಅವಳ ಜೊತೆ ಸಂಸಾರ ಮಾಡಬೇಕು ಅಗ್ರಜೆ. ಅಕ್ಕಯ್ಯ, ಇಬ್ಬರ ಮನಸ್ಸು ಒಂದಾಗಬೇಕು. ಹೌದು ಅಕ್ಕಯ್ಯ. ಅವಳಿಗೆ ಮನಸ್ಸಿಲ್ಲವಲ್ಲ. ಮನಸ್ಸು ಮಾಡುವ ಹಾಗೆ ನೀನು ಮಾಡು ಅಗ್ರಜೆ. ಅನುಜನಿನ್ನಯ ಮಾತು ಕೇಳದಾಗೆಯ, ಅನುಜನಿನ್ನಯ ಮಾತು ಕೇಳದಾಗೆಯ, ಎಲ್ಲ ಬರದ ಕಾಮನಾಗೆ, ಎಲ್ಲ ಬರದ ಕಾಮನಾಗೆ ಧರಿಸಲಾದಯ, ಅನುಜಯನ್ನಯ ಮಾತು ಕೇಳದಾಗೆಯ. ಅಕ್ಕಯ್ಯ, ನಮ್ಮ